ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ನಿಮ್ಮ ವಿಡಿಯೋ ಮಾನಿಟೈಸ್ ಆಗ್ತಾ ಇಲ್ವಾ? ಜುಲೈ 15ರಿಂದ ಜಾರಿಯಾಗೋ ಆ ನಿಯಮ ಆದ್ರೂ ಏನು? ಯೂಟ್ಯೂಬ್ನಲ್ಲಿ ಈಸಿಯಾಗಿ ಹಣ ಗಳಿಸಬಹುದು ಅಂತ ಇದ್ದವರಿಗೆ ಯೂಟ್ಯೂಬ್ ಶಾಕಿಂಗ್ ನ್ಯೂಸ್ ಒಂದನ್ನ ನೀಡಿದೆ. ಯೂಟ್ಯೂಬ್ ಮಾನಿಟೈಸೇಷನ್ನಲ್ಲಿ ಬದಲಾವಣೆಗಳನ್ನ ಇದೇ ಜುಲೈ 15ರಿಂದ ಜಾರಿಗೆ ತರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ ಚಾನೆಲ್ಗಳ ಸಂಖ್ಯೆ ವಿಪರೀತವಾಗಿ ಜಾಸ್ತಿ ಆಗ್ತಾ ಇದೆ. ಹೆಚ್ಚಿನವರು ಎಐನ ಬಳಸಿ ಯಾವುದೇ ಶ್ರಮ ಇಲ್ಲದೆ ವಿಡಿಯೋಗಳನ್ನ ತಯಾರಿಸಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಬೇರೆಯವರ ವಿಡಿಯೋಗಳನ್ನ ಕೆಲವು ಬದಲಾವಣೆಗಳನ್ನಷ್ಟೇ ಮಾಡಿ ಅದನ್ನ ತಮ್ಮ ಚಾನೆಲ್ಗಳಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಉದಾಹರಣೆಗೆ ಇದೊಂದು ವಿಡಿಯೋನ ನೋಡಿ. क्या है इंट्रोड्यूस करने का खुद को इंटरव्यू में या जनरली? टेल मी बोथ, फॉर्मल इंटरव्यू में और एक नॉर्मल डे टू डे लाइफ में इनफॉर्मल सेटिंग में. फॉर्मल इंटरव्यू में हम ಹಿಂದಿ ಫೇಮಸ್ ಪಾಡ್ಕಾಸ್ಟ್ ಚಾನೆಲ್ನ ವಿಡಿಯೋ ತುಣುಕುಗಳನ್ನ ತೆಗೆದು ಶಾರ್ಟ್ಸ್ ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಇದರಿಂದಲೂ ಕೂಡ ಮಿಲಿಯನ್ನಷ್ಟು ವ್ಯೂಸ್ಗಳನ್ನ ಕೆಲವರು ಪಡಿತಾ ಇದ್ದಾರೆ. ಹಾಗೆ ಹಳೆ ವಿಡಿಯೋಗಳನ್ನ ಮತ್ತೆ ಮತ್ತೆ ಬಳಸಿ ವ್ಯೂಸ್ ಗಳಿಸೋರ ಸಂಖ್ಯೆ ಹೆಚ್ಚಾಗ್ತಾ ಇರೋ ಕಾರಣದಿಂದ ಯೂಟ್ಯೂಬ್ ಹೊಸ ನಿಯಮ ಜಾರಿಗೆ ತರ್ತಾ ಇದೆ. ಇನ್ಮುಂದೆ ಪದೇ ಪದೇ ಹಳೆ ವಿಷಯಗಳನ್ನ ಬಳಸಿದ್ರೆ, ಬೇರೆಯವರ ವಿಡಿಯೋ ಕಂಟೆಂಟ್ಗಳನ್ನ ಬಳಸಿದ್ರೆ, ಹಾಗೆ ಎಐ ವಿಡಿಯೋಗಳನ್ನ ಕೂಡ ಯೂಟ್ಯೂಬ್ ಮಾನಿಟೈಸ್ ಆಗಲಿಕ್ಕೆ ಬಿಡೋದಿಲ್ಲ. ಬರೀ ಹಣ ಗಳಿಸೋ ಉದ್ದೇಶದಿಂದ ಮಾಹಿತಿ ಇಲ್ಲದ, ಮನೋರಂಜನೆ ಇಲ್ಲದ ವಿಡಿಯೋಗಳಿಗೆ ಇನ್ಮುಂದೆ ಅವಕಾಶ ಇರೋದಿಲ್ಲ. ಜುಲೈ 15ರ ನಂತರ ಯಾವುದೇ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಶೈಕ್ಷಣಿಕ, ಮನೋರಂಜನೆ ಹಾಗೆ ಸೃಜನಶೀಲತೆ ಒಳಗೊಂಡಂತಹ ಚಾನೆಲ್ಗಳು ಮಾತ್ರ ಮಾನಿಟೈಸೇಷನ್ಗೆ ಅರ್ಹವಾಗಿರುತ್ತೆ. ಇನ್ನು ನಿಮ್ಮ ವಿಡಿಯೋಗಳು ರಾತ್ರೋರಾತ್ರಿ ಮಿಲಿಯನ್ಸ್ ವ್ಯೂಸ್ ಪಡೆಯೋ ಆಸೆಯಿಂದ ಪ್ರಾರಂಭ ಮಾಡಲಿಕ್ಕೆ ಹೋಗಬೇಡಿ. ಇದರ ಬಗ್ಗೆ ಯೂಟ್ಯೂಬ್ ಹೆಚ್ಚಿನ ನಿಗಾ ಅಂತೂ ವಹಿಸುತ್ತೆ. ನಿಮ್ಮ ಚಾನೆಲ್ ಡಿಲೀಟ್ ಆಗೋ ಸಾಧ್ಯತೆ ಕೂಡ ಇರುತ್ತೆ.